ಪೂಜಾ ಅವ್ರ ಮದುವೆ ಮಾಡೋದಕ್ಕಂತೂ ಸಖತ್ತಾಗಿ ಸೂಪರಾಗಿ ಡೆಕೋರೇಷನ್ಸ್ ಎಲ್ಲ ಮಾಡ್ತಿದ್ದಾರೆ. ಒಂದು ಕಡೆ ಟೆಕ್ನಿಷಿಯನ್ಸ್ ಎಲ್ಲನೂ ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ಕೊಳ್ತಿದ್ದಾರೆ. ನೋಡಿ ದೊಡ್ಡ ತಲಹಟೆ ಮುಖ ಮುಚ್ಕೊಳ್ತಿದೆ. ಆ ತಲಹಟೆ ಪ್ಯಾಂಟ್ ಹಾಕೊಂಡಿಲ್ವೇನೋ ಗುಂಡಣ್ಣ. ಸೊ ಡೆಕೋರೇಷನ್ಸ್ ಮತ್ತೆ ಒಂದಷ್ಟು ಟೆಕ್ನಿಷಿಯನ್ಸ್ ಸೀನ್ಸ್ ಬಗ್ಗೆ ನೀವು ಸೀರಿಯಲ್ನಲ್ಲಿ 10th ಪಾಸ್ ಮಾಡಿದ್ರಿ, ಅವರು ರಿಯಲ್ ಲೈಫ್ನಲ್ಲಿ ಮತ್ತು ಸೀರಿಯಲ್ನಲ್ಲಿ 2nd PUC ಪಾಸ್ ಮಾಡಿದ್ರಿ. ಎಲ್ಲ ನಿಮ್ದೇನಾ? ನೀವೇನೋ ಒಂದು ಕಡೆಯಿಂದ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ನೆಲ್ಲ ಮಾತಾಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ಪದ್ದಮ್ಮ ಎಷ್ಟು ಚೆನ್ನಾಗಿ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಳ್ತಾ ಇದ್ದಾರೆ. ಯಾವ ಹುಡುಗಿರು ಅಲಂಕಾರ ಮಾಡ್ಕೊಂಡು ಬಂದ್ರು ಅಯ್ಯೋ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ ಕುಣಿತಾ ಇರ್ತಾರೆ. ಬನ್ನಿ ಸ್ಕ್ರೀನಿಂದ ಹೇಗಿರುತ್ತೆ ತೋರಿಸ್ತೇನೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತು ನಮ್ಮ ಬಾಸ್ ಟಿವಿ ಇರುವಂಥದ್ದು ಭಾಗ್ಯಲಕ್ಷ್ಮಿ ಸೀರಿಯಲ್ ಸೆಟ್ನಲ್ಲಿ. ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಈಗಾಗಲೇ ಭಾಗ್ಯಲಕ್ಷ್ಮಿ ಅವರ ತಂಗಿ ಪೂಜಾ ಅವರ ಮದುವೆ ಸಂಭ್ರಮ ಕಳೆಗಟ್ಟಿದೆ. ಸೊ ಅಲ್ಲಿ ಯಾವ ರೀತಿಯಂತಹ ಸಿದ್ಧತೆಗಳಿದೆ, ಶೂಟಿಂಗ್ ಎಲ್ಲ ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದು, ಆ ಒಂದು ಸೀಕ್ವೆನ್ಸ್ ಅನ್ನ ಹಾಗೇನೆ ಆ ಒಂದು ಸೆಟ್ ವಿಸಿಟ್ ಅನ್ನ ನಮ್ಮ ಜೊತೆ ತೋರಿಸ್ಕೊಡೋದಕ್ಕೆ ಸ್ವತಃ ಭಾಗ್ಯಲಕ್ಷ್ಮಿ ಅಲಿಯಾಸ್ ಸುಷ್ಮಕ್ಕ ನಮ್ಮ ಜೊತೆ ಜಾಯ್ನ್ ಇದ್ದಾರೆ. ಇಷ್ಟು ದಿನ ಹೇಳ್ತಾರೆ ಸುಷ್ಮಕ್ಕ ಅಂತ ಮೊದಲು, ಬಟ್ ಈಗ ಎಲ್ಲ ಕಡೆನೂ ಕೂಡ ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಅಂತಾನೆ ಕರೀತಾ ಇರೋಂಥದ್ದು. ಭಾಗ್ಯಕ್ಕ, ಸೂಕ್ಷ್ಮಕ್ಕ ಹೋಗಿ ಭಾಗ್ಯಕ್ಕ ಒಂದು. ಭಾಗ್ಯಕ್ಕ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮಂಜುನಾಥ್ ಅವರೇ. ಮೊದಲನೇದಾಗಿ ನಿಮಗೆ ಹಾಗೂ ಸರ್ಗೆ ಇಬ್ರಿಗೂ ನಮ್ಮ ಪೂಜಾ ಮತ್ತು ಕಿಶನ್ ಮದುವೆಗೆ ಸ್ವಾಗತ. ಅಕ್ಕ ಏನೆಲ್ಲ ಅಡುಗೆ ಮಾಡಿಸಿದ್ರೆ? ನಾವು ಸ್ವಲ್ಪ ಊಟ ಮಾಡಕ್ಕೆ ಬಂದಿರುವಂತ, ನಾವು ಎಲ್ಲೇ ಮದುವೆ ಹೋದ್ರೂ ಊಟಕ್ಕೆ ಹೋಗೋದು. ಅದು ಗಿಫ್ಟ್ ಏನು ತಂದಿಲ್ಲ. ಇಲ್ಲ, ಅಡುಗೆ ತುಂಬಾ ಚೆನ್ನಾಗಿ ಮಾಡಿಸಿದ್ದೀನಿ. ಯಾಕಂದರೆ ತುಂಬ ಆಸೆ ಇತ್ತು ನನಗೆ, ಪೂಜನ ಮದುವೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ. ಸೊ ನಾನೇ ಅಡುಗೆ ಚೆನ್ನಾಗಿ ಮಾಡೋದ್ರಿಂದ ತುಂಬಾ ವೆರೈಟೀಸ್ ಇದೆ. ನಮ್ಮ ಸಂಪ್ರದಾಯದ ಪ್ರಕಾರ ಮಾಡಿಸಿದ್ದೀನಿ. ತಿಂದು ನೋಡಿ, ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅಕ್ಕ ಈಗ ಸೆಟ್ ವಿಸಿಟ್ ಭಾಗ್ಯಲಕ್ಷ್ಮಿಯ ಒಂದು ಸೀರಿಯಲ್ನಲ್ಲಿ ನಿಮ್ಮ ತಂಗಿ ಪೂಜಾ ಅವರ ಮದುವೆ ಸಂಭ್ರಮ ಅಂತೂ ಕಳೆಗಟ್ಟಿರುವಂಥದ್ದು. ಈಗಾಗಲೇ ಒಂದಷ್ಟು ಎಪಿಸೋಡ್ಸು ಕೂಡ ಬರೋದಕ್ಕೆ ಶುರು ಆಗ್ತಿದೆ, ಮಾತುಕತೆ ನಡೀತಾ ಇದೆ. ಸೊ ಸೆಟ್ ವಿಸಿಟ್ ಅಲ್ಲಿ ಏನೆಲ್ಲ ಇರುತ್ತೆ ಅನ್ನೋದು ತೋರಿಸ್ಕೊಡ್ತೀರಾ ಅಂತ? ಖಂಡಿತವಾಗ್ಲೂ ತೋರಿಸ್ತೀನಿ. ಹಾಗೆ ನಮ್ಮ ಬಾಸ್ ಟಿವಿಯ ಎಲ್ಲ ವೀಕ್ಷಕರನ್ನು ಕರ್ಕೊಂಡು ಹೋಗ್ತೀನಿ. ಮೊದಲನೇದಾಗಿ ಇಲ್ಲಿ ಕಿಶನ್ ವೆಡ್ಸ್ ಪೂಜಾ ಅಂತ ಇದೆ. ಸೊ ಕಿಶನ್ ಮತ್ತು ಪೂಜಾನ ಮದುವೆಗೆ ಇಲ್ಲಿಂದ ಎಲ್ಲರಿಗೂ ಸರ್ವರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇದೊಂದು ಸಿಂಪಲ್ ಆಗಿರೋ ಡೆಕೋರೇಷನ್ ಮಾಡಿಸಿದ್ದೀವಿ. ಜಾಸ್ತಿ ಆಡಂಬರ ಬೇಡ ಅಂತ, ಒಂಚೂರು ನಮ್ಮ ಸಂಪ್ರದಾಯದ ಪ್ರಕಾರ ಹೋಗೋಣ. ಆದರೆ ಸ್ವಾಗತ ಕೋರುವಾಗ ಹೂಗಳಿದ್ರೆ ಚೆನ್ನ ಅಲ್ಲ. ಸೊ ಹೂಗಳಿದೆ. ಹೀಗೆ ಎಂಟ್ರಿ ಆದರೆ ಅದ್ಭುತವಾದ ಒಂದು ಬೇರೆ ಪ್ರಪಂಚಕ್ಕೆ ಹೋದಂಗೆ ಫೀಲಿಂಗ್ ಇರುತ್ತೆ ನಿಮಗೆ. ನನಗೆ ಆ್ಯಕ್ಚುಲಿ ಪೂಜನ ಮದುವೆ ಮಾಡಬೇಕು, ಲಡ್ಡು ಮದುವೆ ಮಾಡಬೇಕು ಅಂತ ತುಂಬ ಆಸೆ. ಆ್ಯಕ್ಚುಲಿ ನಿಮ್ಗಳ ಮನೇಲೂ ಯೋಚನೆ ಮಾಡಿ ನೋಡಿ, ಯಾರೋ ಒಬ್ಬರು ಈ ಥರ ವ್ಯಕ್ತಿ ಇರ್ತಾರೆ. ಅಂದರೆ ನನ್ನ ತಂಗಿ ಮದುವೆ ಮಾಡಿಸ್ಬೇಕು, ಅಥವಾ ನನ್ನ ತಮ್ಮನ ಮದುವೆ ಮಾಡಿಸ್ಬೇಕು, ನನ್ನ ಮಗಳು ಮದುವೆ ಮಾಡಿಸ್ಬೇಕು, ಅದೇ ಏನೋ ಅವ್ರಿಗೊಂದು ಆಸೆ, ಒಂಥರ ಲೈಫ್ ಟೈಮ್ ಡ್ರೀಮ್ ಅವ್ರಿಗೆ. ಅದು ಮಾಡಿಸ್ಬಿಟ್ರೆ ನಾನು ಗೆದ್ದಂಗೆ ಅಂತ. ಸೊ ನನಗೂ ಕೂಡ ಲಡ್ಡು ಮದುವೆ ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಅವಳನ್ನ ಚೆನ್ನಾಗಿ ಮದುವೆ ಮಾಡಿಸಿ ಒಳ್ಳೆ ಮನೆಗೆ ಕಳಿಸ್ಕೊಟ್ಟೆ. ವೈಷ್ಣವ್ ಜೊತೆ ಆರಾಮಾಗಿದ್ದಾಳೆ. ಈಗ ಪೂಜನ ಮದುವೆಯ ಸರದಿ. ಸೊ ನೀವೇ ನೋಡಿದ ಹಾಗೆ ಎಷ್ಟೊಂದೆಲ್ಲ ಅಡೆತಡೆಗಳು ಬಂತು. ಅವರು ಕಿಶನ್ ಮನೆಯವರು ಅನ್ನೋದಕ್ಕಿಂತ ಅಲ್ಲಿ ಕನ್ನಿಕಾ ಮತ್ತು ಮೀನಾಕ್ಷಿ ಸ್ವಲ್ಪ ಪ್ರಾಬ್ಲಮ್ಸ್ ಕೊಟ್ಟರು. ಬಟ್ ಆ ಎಲ್ಲದನ್ನು ಮೀರಿ ಇವತ್ತು ಮದುವೆ ಸಂಭ್ರಮನ ಶುರು ಮಾಡಿದ್ದೀವಿ. ಬಳೆ ಶಾಸ್ತ್ರ ಇರುತ್ತೆ, ಅರ್ಶಿಣದ ಶಾಸ್ತ್ರ ಇರುತ್ತೆ, ಸಂಗೀತ ಇರುತ್ತೆ, ಮೆಹಂದಿ ಇರುತ್ತೆ. ಸೊ ಒಂಥರ ನನಗೆ ಖುಷಿ, ಏನೋ ಒಂಥರ ನನ್ನ ಮಗಳು ಮದುವೆ ಮಾಡಿಸ್ತಾ ಇದ್ದೀನಿ ಅನ್ನೋ ಥರ. ಸೊ ನೋಡಿ, ಈ ಕಡೆ ಈ ಗಂಗೆ ಪೂಜೆ ಮಾಡೋದಕ್ಕೆ ನಿಮಗೆ ಇಲ್ಲಿ ಆ್ಯಕ್ಚುಲಿ ಇದು ಒರಿಜಿನಲ್ ಬಾವಿ, ಇದರಲ್ಲಿ ನೀರು ಇದೆ. ಗಂಗೆ ಪೂಜೆ ಮಾಡೋದಕ್ಕೆ ನಿಮಗೆ ಬಾವಿಗಿಂತ ಶ್ರೇಷ್ಠವಾದ ನೀರು ಇನ್ನೆಲ್ಲಿಂದ ಸಿಗುತ್ತೆ. ಸೊ ಇಲ್ಲಿ ಗಂಗೆ ಪೂಜೆ ಮಾಡ್ತೀವಿ. ನೆಕ್ಸ್ಟು ಬಳೆ ಶಾಸ್ತ್ರ ಇದೆ. ಬಳೆ ಶಾಸ್ತ್ರ ಮಾಡೋದಕ್ಕೆ ಒಂದು ಜಾಗದಲ್ಲಿ ಬಳೆ ಶಾಸ್ತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸದ್ಯಕ್ಕೆ ಇಲ್ಲಿ ಕೆರೆ ಇದೆ, ನೀವು ನೋಡ್ತಾ ಇದ್ದೀರಾ, ಸಣ್ಣದಾಗಿ ಮ್ಯಾನ್ಮೇಡ್. ಅದರಲ್ಲಿ ಒಂದು ಮಂಟಪದ ಥರ ಪುಟ್ಟದಾಗಿ ತುಂಬ ಚಂದವಾಗಿ ಕಟ್ಟಿದ್ದಾರೆ. ಸೊ ಅಲ್ಲಿ ಬಳೆ ಶಾಸ್ತ್ರ ಮಾಡಬೇಕು ಅಂತ ಸದ್ಯಕ್ಕೆ ಅಂದ್ಕೊಂಡಿದ್ದೀನಿ. ಇದು ಈಗ ಸದ್ಯಕ್ಕೆ ಗುಂಡಣ್ಣ ಮತ್ತು ತನ್ವಿಯ ಫೇವ್ರೆಟ್ ಸ್ಪಾಟ್ ಆಗಿದೆ. ರೀಲ್ಸ್ ಮಾಡ್ತವೆ, ನನ್ನ ಮಕ್ಕಳು ಹೇಳಿದ್ದು ಕೇಳೋದು ಇಲ್ಲ. ಆಮೇಲೆ ಮದುವೆಗೆ ಬಂದಾಗ ಮಕ್ಕಳು ಅವ್ರದ್ದೇ ಸಂಭ್ರಮದಲ್ಲಿರ್ತಾರೆ, ಯಾರು ಏನು ಹೇಳಿದ್ರು ಕೇಳೋದಿಲ್ಲ. ನಾನು ಒಂದೇ ಒಂದು ಕೇಳ್ಕೊಂಡಿರೋದು, ಅವ್ರನ್ನ ಬಟ್ಟೆ ಗಲೀಜು ಮಾಡ್ಕೊಬೇಡಿ ಅಂತ. ಒಗೆಯೋಕ್ಕೆ ಕಷ್ಟ ಆಗುತ್ತೆ. ಅದು ಚಂದ ಬಟ್ಟೆ ಬೇರೆ ಕೊಡಿಸಿದ್ದೀನಿ ಮದುವೆಗೆ ಅಂತ. ಸೊ ಗಲೀಜು ಮಾಡ್ಕೊಬೇಡಿ ಅಂತ ಹೇಳಿದ್ದೀನಿ, ಅದೊಂದೇ ಇನ್ಸ್ಟ್ರಕ್ಷನು. ಆಮೇಲೆ ಇಲ್ಲಿ ನೀರು ತುಂಬ ಆಳವಾಗೂ ಏನೂ ಇಲ್ಲ, ಏನು ಬೇಕಾದ್ರೂ ಆಟ ಆಡ್ಕೊಳ್ಳಿ ಅಂತ ಹೇಳಿದ್ದೀನಿ, ಆರಾಮ್ಸೆ ಇರ್ಬೋದು. ಸೊ ಇಲ್ಲಿ ನಾನು ಬಳೆ ಶಾಸ್ತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವರೆಲ್ಲ ನಮ್ಮ ಸಹ ಕಲಾವಿದರು ನೋಡಿ, ಪಾಪ ಬೆಳಗ್ಗೆ ಬಂದರೆ ರಾತ್ರಿವರೆಗೂ ಇರ್ತಾರೆ ಎಲ್ಲರೂ. ಆ್ಯಂಡ್ ಎಲ್ಲರೂ ನನಗೆ ಹೆಚ್ಚು ಕಮ್ಮಿ ಪರಿಚಯದವರೇ. ಇವ್ರನ್ನಂತೂ ನಾನು 1947ಇಂದ ನೋಡ್ತಾ ಇದ್ದೀನಿ ಅಮ್ಮನ.
ನಿಜವಾಗ್ಲೂ ಹೇಳ್ತೀನಿ, ತೆರೆ ಹಿಂದೆ ಬರೀ ನಾವು ಮಾತ್ರ ದೊಡ್ಡದಾಗಿ ಕಾಣಿಸ್ಕೊಳ್ತೀವಿ, ಬಟ್ ಇವ್ರುಗಳ ಪಾತ್ರ ತುಂಬಾ ಇದೆ. ಯಾಕಂದರೆ ನಾವು ಒಂದು ಸೀನ್ ಮಾಡಿ ಹೋಗ್ಬಿಡ್ತೀವಿ, ಇವರು ಮತ್ತೆ ಆ ಸೀನ್ ಹಿಂದೆ ನಡೆದಿದ್ದಲ್ದೆ ಇನ್ನೊಂದು ಸೀನ್ ಹಿಂದೆ ಮತ್ತೆ ಅವ್ರಿಗೆ ಪಾಸಿಂಗ್ ಶಾರ್ಟ್ಸ್ ಇರುತ್ತೆ, ಎಷ್ಟೊತ್ತು ನಿಂತ್ಕೋಬೇಕಾಗುತ್ತೆ, ಒಂದು ಸೀನ್ ನಡೆಯೋವರೆಗೂ ನಿಂತ್ಕೊಳ್ಬೇಕಾಗುತ್ತೆ. ಸೊ ಹ್ಯಾಟ್ಸ್ ಆಫ್ ಟು ಯು ಆಲ್, ಸೂಪರ್. ತುಂಬ ತಾಳ್ಮೆಯಿಂದ ಇರ್ತಾರೆ, ಕೆಲವು ಸಲ ಬ್ರೇಕು ಲೇಟಾಗಿ ಕೊಡ್ತಾರೆ. ಸೊ ಆ ಟೈಮಲ್ಲೂ ಕೂಡ ತುಂಬ ತಾಳ್ಮೆಯಿಂದ ಇದ್ದು ಎಲ್ಲದನ್ನು ನಡ್ಸ್ಕೊಂಡು ಹೋಗ್ತಾರೆ. ಸೊ ಅವರ ಒಂದು ಪರಿಶ್ರಮ ಇಲ್ಲದೆ ಯಾವ ಸೀರಿಯಲ್ಲು ಪೂರ್ಣ ಆಗೋದಿಲ್ಲ. ಆ್ಯಂಡ್ ಇಲ್ಲಿ ಒಂದಷ್ಟು ತಲೆಹರಟೆಗಳು ಕೂತಿದ್ದಾವೆ ನೋಡಿ, ದೊಡ್ಡ ತಲೆಹರಟೆ ಮುಖ ಮುಚ್ಕೊಳ್ತಾ ಇದೆ. ಅವಳಿಗೆ ಗೊತ್ತು ತಲೆಹರಟೆ ಅಂದರೆ ಯಾರು ಅಂತ. ಆ ತಲೆಹರಟೆ ಪ್ಯಾಂಟ್ ಹಾಕೊಂಡಿಲ್ವೇನೋ ಗುಂಡಣ್ಣ? ಹಾಂ ಹಾಕೊಂಡು ಅಮ್ಮ ಸತ್ಯ ಮರ್ಯಾದೆ ಉಳಿಸ್ದ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ತನ್ಮಯ್. ನಾನು 6ನೇ ತರಗತಿ ಸಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ಇವತ್ತು ನಾನು ನಮ್ಮ ಚಿಕ್ಕಿಯ ಮದುವೆಗೆ ಬಂದಿದ್ದೀನಿ. ನನ್ನ ಬಂಗಾರ ಸಾಕು ಗೊತ್ತಾಯ್ತು ಆ್ಯಕ್ಟಿಂಗ್ ಅಂತ. ಹೌದಾ? ಮತ್ತೆ ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಒರಿಜಿನಲ್ ಹೇಳ ಡೂಪ್ಲಿಕೇಟ್ ಇಲ್ಲ ಹೇಳಿ. ಹೀಗೆ ತರಲೆ ಮಾಡ್ಕೊಂಡು ಕೂತಿರ್ತಾರೆ ಇವೆರಡು ಮುದ್ದು ಗೊಂಬೆಗಳು. ಇವಳಂತೂ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ ಅಂದರೆ ನೆಕ್ಸ್ಟ್ ಇವಳು ಮದುವೆ ಅಂತ ಡಬಲ್ ಮದುವೆ ಊಟ ಸಿಗುತ್ತೆ ಅಲ್ಲ ಸುಷ್ಮಕ್ಕ? ಈಸಿಲಿ ಅಲ್ಲ, ನೀವು ನೋಡಿ ಯಾವ ಆ್ಯಂಗಲಿಂದನಾದರೂ ಇವಳು ಮದುಮಗಳಿಗಿಂತ ಕಮ್ಮಿ ಕಾಣ್ತಿದ್ದಾಳೆ. ಆದರೆ ಸ್ವಲ್ಪ ಏಜ್ ಸ್ವಲ್ಪ ಕಡಿಮೆ ಆಯ್ತಾ ಅಂತ. ಹಾಗಾಗಿ ಬೇಡ ಬೇಡ ಅಯ್ಯೋ ಪಾಪ ಶಾಂತ. ಆ್ಯಕ್ಚುಲಿ ತುಂಬ ಚೆಂದ ಕಾಣ್ತಾ ಇದ್ದಾಳೆ. ಇದೆಲ್ಲ ನಾನೇ ರೆಡಿ ಮಾಡಿದ್ದು, ಹೇರ್ ಸ್ಟೈಲು ಎಲ್ಲ ನಾನೇ ಮಾಡಿದ್ದು. ಹೇರ್ ಸ್ಟೈಲಿಸ್ಟ್ ಇಲ್ಲಿಲ್ಲ ತಾನೇ? ಓಕೆ ಎಲ್ಲ ನಾನೇ ಮಾಡಿ ರೆಡಿ ಮಾಡಿದೆ, ನಾನು ಸೆಲೆಕ್ಟ್ ಮಾಡಿ. ಅಂದರೆ ಅವಳಕ್ಕಿಂತ ಚೆನ್ನಾಗಿ ಕಾಣಿಸೋ ಇನ್ನೊಬ್ಬರು ವ್ಯಕ್ತಿ ಸೆಟ್ಟಲ್ಲಿದ್ದಾರೆ, ಕಣ್ಣು ಮುಂದೆನೇ ಇದ್ದಾರೆ. ನೀನು ಅದೇ ಹೊಡೆದ್ಬಿಡ್ತೀನಿ ನನ್ನ ಬಗ್ಗೆ ಹೇಳಲ್ವಾ ಅಂತ ತೋರಿಸ್ತಾ ತಕ್ಷಣ ನನಗೆ ಗೊತ್ತಾಗೋಯ್ತು ಇವ್ನು ತುಂಬ ಚೆನ್ನಾಗಿ ಕಾಣ್ತಾನೆ. ಇವ್ನಿಗೇನು ಅಂದರೆ ಬೆಳೆದು ಬಿಟ್ಟ. ಮೊನ್ನೆ ನನ್ನ ಪ್ಯಾಂಟ್ ಹೊಸದು ತೊಗೊಂಡಿದ್ದೆ, ಬೆಳೆದು ಬಿಟ್ಟ ಅವನು. ಸೊ ಸ್ವಲ್ಪ ಚಿಕ್ಕದಾಗಿದೆ. ಅವ್ನಿಗೇನು ಗೊತ್ತಾ, ಅವ್ನಿಗೆ ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ಟೈಟ್ ಬಟ್ಟೆಗಳು ಹಾಕ್ಕೊಳ್ಳೋದು, ಪ್ಯಾಂಟ್ ಹಾಕ್ಕೊಳ್ಳೋದು ಇದೆಲ್ಲ ಒಂಥರ ಅಲರ್ಜಿ. ಸೊ ಊಟದ ಬ್ರೇಕ್ ಅಂದ ತಕ್ಷಣ ಇದೆಲ್ಲ ಚೇಂಜ್ ಮಾಡಿಬಿಡ್ತಾನೆ. ನಾರ್ಮಲ್ ಡ್ರೆಸ್ಸಿಗೆ ಬಂದ್ಬಿಟ್ಟು ಲೂಸ್ ಟೀ ಶರ್ಟ್ ಹಾಕ್ಕೊಂಡು ನಡಿ ಊಟಕ್ಕೆ ಹೋಗೋಣ ಅಂತ ಹೇಳ್ಕೊಂಡು ಹೋಗ್ತಾನೆ. ನನಗೆ ಏನು ಪ್ರಾಬ್ಲಮ್ ಅಂದರೆ, ಇವಾಗ ಒಂಥರ ಪ್ಯಾಂಟ್ಸ್ ಬರುತ್ತೆ, ಅದೇನು ಲೈಕ್ ಡಿಫ್ರೆಂಟ್ ಮೆಟೀರಿಯಲ್ ಇರುತ್ತೆ, ಅದು ಚುಚ್ಚುತ್ತೆ ಹಂಗೆ ಚುಚ್ಚ ಅಂತ. ಅದಕ್ಕೆ ನಾನು ಇವಾಗ ಕಂಫರ್ಟೇಬಲಾಗಿ ಹಾಕ್ಕೊಂಡಿದ್ದೀನಿ. ಅವ್ರು ಕರೆದ ತಕ್ಷಣ 1 ನಿಮಿಷ, ಬಾಯ್ಸ್ಗಳಿಗೆ 1 ನಿಮಿಷ ಅಲ್ಲ 5 ಸೆಕೆಂಡ್ಸ್. ಸೊ ಇವೆರಡು ಸಿಕ್ಕಾಪಟ್ಟೆ ತರಲೆ ಮಾಡ್ತವೆ. ತರಲೆ ಮಾಡೋದ್ರ ಜೊತೆಗೆ ಶೂಟಿಂಗ್ ಮಾಡೋದ್ರ ಜೊತೆಗೆ ಆ್ಯಕ್ಟಿಂಗ್ ಮಾಡೋದ್ರ ಜೊತೆಗೆ ತುಂಬ ಚೆನ್ನಾಗಿ ಓದ್ತವೆ ಕೂಡ. ಈಕೆ ನನ್ನ ಗೈಡೆನ್ಸ್ ಮೇರೆಗೆ ಸೆಕೆಂಡ್ PUCಲಿ ಎಷ್ಟು ತೊಗೊಂಡಿದ್ದೀನ? 91 ಅಮ್ಮ, 91. ಸೊ ನೀವು ಸೀರಿಯಲ್ನಲ್ಲಿ 10th ಪಾಸ್ ಮಾಡಿದ್ರಿ, ಅವರು ರಿಯಲ್ ಲೈಫ್ನಲ್ಲಿ ಮತ್ತು ಸೀರಿಯಲ್ನಲ್ಲಿ ಸೆಕೆಂಡ್ PUC ಪಾಸ್ ಮಾಡಿದ್ರು. ಎಲ್ಲ ನಿಮ್ದೇನಾ? ಇಲ್ಲ ನಂದೆ. ಹೆಂಗೆ ಸಾಧ್ಯ ಇದು? ನೀವು 10th ಪಾಸ್ ಮಾಡಿ ಅವ್ರಿಗೆ PUCಗೆ ಗೈಡ್ಲೈನ್ಸ್ ಕೊಟ್ಟಿದ್ರಲ್ಲ? ಅಂದರೆ ನೋಡಿ, ಈಗ ಏನು ಅಂದರೆ ಅನ್ನ ಬೆಂದಿದೆಯಾ ಇಲ್ವಾ ಅಂತ ಹೇಳೋಕ್ಕೆ ರೈತ ಆಗಬೇಕಾಗಿಲ್ಲ. ಏನು ಹೇಳ್ದೆ ಅಂತ ನಂಗೆ ಗೊತ್ತೂ ಆಗಲಿಲ್ಲ. ಅಲ್ಲ, ಒಂದು ಅಗಳು ಬೆಂದಿದೆಯಾ? ಸೊ ಆ ಥರ ನಾನು ಕಲ್ತಿರ್ಬೇಕು ಅಂತಿಲ್ಲ, ಮೋಟಿವೇಶನ್ ಕೊಟ್ಟೆ. ಆ್ಯಕ್ಚುಲಿ ಏನು ಗೊತ್ತಾ, ಇದು ಬಂದ್ಬಿಟ್ಟು ಸೆಟ್ಟಲ್ಲೇ ಹಿಂಗೆ ಕೂತ್ಕೊಳ್ಳೋದು, ಹಂಗೆ ಕೂತ್ಕೊಂಡು ಪಾಪ ರಾತ್ರಿ ಎಲ್ಲ ಓದಿರೋಳು ಮಲ್ಕೊಂಬಿಡೋಳು. ಆವಾಗ ನಾನು ಮೋಟಿವೇಶನ್ ಕೊಟ್ಟು ಎಬ್ಬಿಸ್ತಾ ಇದ್ದೆ, ಏಯ್ ಎದ್ದೇಳು ಓದು ಅಂತ ಹೇಳ್ಬಿಟ್ಟು. ಹೆಂಗೆ ಅಂದರೆ, ಪಕ್ಕದಲ್ಲಿ ಒಂದು ಸಾಫ್ಟ್ ಟೈ ಇರುತ್ತೆ, ಟಾಯ್, ಅದನ್ನ ಮುಖದ ಮೇಲೆ ಸರಿಯಾಗಿ ಎಸಿತಿದ್ರು ಭಾಗ್ಯಮ್ಮ ಇವರು ಅಂತ ಇದ್ದೆ. ಸೊ ಇವನಿಗೂ ಅಷ್ಟೇ ಎಕ್ಸಾಮ್ಸ್ ಇರೋ ಟೈಮಲ್ಲಿ ಅದು ಸ್ಟ್ರಿಕ್ಟಾಗಿ ಓದು ಅಂತ ಮನೇಲಿ ತಾಯಂದ್ರೆ ಹೇಗೆ ಟಾರ್ಚರ್ ಕೊಡ್ತಾರೋ ಹಾಗೆ ನಾನು ಕೂಡ ಹೇಳಿದ್ರು. ಅವ್ರ ಗೈಡೆನ್ಸಿಂದ ತೆಗ್ದಿರೋದು ಅಂತ. ಬೆಳಗ್ಗೆ ಎಲ್ಲ ನಮ್ಮಮ್ಮ ಶ್ರಮ ಪಟ್ಟು ಶೂಟಿಂಗ್ ಮಾಡಿ ನೈಟೆಲ್ಲ ನನ್ನನ್ನು ಕೂತ್ಕೊಂಡು ಓದಿಸ್ತಿದ್ರು ಗೈಸ್. ಅದಕ್ಕೆ ನಾನು ನೈಟ್ ನಿದ್ದೆ ಮಾಡ್ತಿರ್ಲಿಲ್ಲ, ಶೂಟಿಂಗಲ್ಲೂ ನಿದ್ದೆ ಮಾಡ್ತಿದ್ದೆ. ಬಟ್ ಇವ್ರು ಗೊತ್ತಲ್ಲ, ಹೈಪರ್ ಆ್ಯಕ್ಟಿವ್, 2 ಕಡೆನೂ ಫುಲ್ಲು ಕೆಲಸ ಮಾಡ್ತಿದ್ರು. ಸೊ ಜೋಶ್ ಇದ್ದಾವೆ ಮಕ್ಕಳು, ತುಂಬಾ ಚೆನ್ನಾಗಿ ಓದ್ತಾ ಇದ್ದಾವೆ ಕೂಡ. ಸೊ ಎಲ್ಲ ಮಕ್ಕಳು ಇವರಿಂದ ಇನ್ಸ್ಪಿರೇಷನ್ ತಗೋಬೇಕು ಅಂತ ಹೇಳ್ತಾ ಮುಂದಕ್ಕೆ ಹೋಗೋಣ. ಆಲ್ರೈಟ್, ಮುಂದಕ್ಕೆ ಹೋಗೋಣ. ಸೊ ಇವರು ನಮ್ಮ ನಿಹಾರ್ ಅವ್ರ ಅಮ್ಮ, ಗುಂಡಣ್ಣ ಅವ್ರ ಅಮ್ಮ. ನಮ್ಮ ಎಲ್ಲ ಪರ್ಸು, ವಾಟರ್ ಬಾಟ್ಲು ಎಲ್ಲದನ್ನು ತುಂಬ ಚೆನ್ನಾಗಿ ಕಾಯೋಂಥವ್ರು, ನಮ್ಮನ್ನು ಕಾಯ್ತಾರೆ. ನನಗೆ ಪಾಪ್ಕಾರ್ನ್ ಮುಂದಕ್ಕೆ ಹೋಗಿ ಅನ್ಬಾರ್ದು, ವಾಟ್ ಈಸ್ ದಿಸ್, ನನಗೆ ಪಾಪ್ಕಾರ್ನ್ ತಂದು ಕೊಡ್ತಾರೆ. ಅದನ್ನು ಇವನು ನಂಗೆ ಕೊಡಲ್ಲ, ತಿನ್ಕೊಂಡು ಬಿಡ್ತಾನೆ. ಆದರೆ ಇವ್ರು ಇದ್ದಾಗ ಅವರೇ ನಂಗೆ ಫುಲ್ ಪಾಪ್ಕಾರ್ನ್ ಕೊಟ್ಟೋಗ್ತಾರೆ. ಥ್ಯಾಂಕ್ ಯು ದೇವಿಕಾ. ಅಂದರೆ ಅವ್ರು ಇನ್ನೂ ಮುಂದಕ್ಕೆ ಹೋಗಿಲ್ಲ ಅಂದರೆ ನಾಚಿ ನೀರಾಗಿ ಹರಿದೋಗ್ಬಿಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.